ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ಮಿನಿ ಲಾಗು. ಮಧ್ಯರಾತ್ರಿ 1 ಗಂಟೆಗೆ ನಾನೆದ್ದು ಹೊರಟಿದ್ದು HL ಕಡೆಗೆ. ನಮ್ಮ TTಗೆ ಧರ್ಮಸ್ಥಳ ಬುಕ್ಕಿಂಗ್ ಬಂದಿತ್ತು. ಗಾಡಿ ಬಂದು ಅಣ್ಣನ ಮನೆ ಹತ್ರ ಇತ್ತು. ಹಾಗಾಗಿ ಗಾಡಿ ಪಿಕ್ ಮಾಡೋಕ್ಕೆ ಅಂತ ಹೊರಟಿದ್ದು HL ಕಡೆಗೆ. ನಾನು ಗಾಡಿ ಹತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ ನಮ್ಮ ಅಣ್ಣ ಬಂದು ಗಾಡಿ ತೊಳಿತಾ ಇದ್ರು. ಸರಿ ಅಂತ ಅಣ್ಣನ ಹತ್ರ ಮಾತಾಡ್ಕೊಂಡು ಗಾಡಿನ ಪಿಕ್ ಮಾಡ್ಕೊಂಡು ನಾನು ಹೊರಟಿದ್ದು ಸೀದಾ ಕಾಡುಬೀಸ್ನಳ್ಳಿ ಕಡೆಗೆ. ಕಸ್ಟಮರ್ ಪಾಯಿಂಟ್ ಬಂದು 3 ಗಂಟೆಗೆ ಇತ್ತು. ಬಟ್ ಕಸ್ಟಮರ್ ನನ್ನ ಹತ್ರ ಬಂದಾಗ 6 ಗಂಟೆ ಆಗಿತ್ತು. ಫೈನಲಾಗಿ ಬಂದು ಗಾಡಿಗೆ ಪೂಜೆ ಮಾಡಿ ಲಗೇಜೆಲ್ಲ ಎತ್ತಿಕೊಂಡು ನಾವು ಹೊರಟಿದ್ದು ಧರ್ಮಸ್ಥಳ ಕಡೆಗೆ. ಸಿಟಿಯೆಲ್ಲ ಮುಗಿಸಿ ಮಂಗಳೂರು ಹೈವೇ ರೀಚ್ ಆಗಿ ತಿಂಡಿಗೆ ಅಂತ ಕಸ್ಟಮರ್ನ ಹೋಟೆಲ್ಗೆ ಬಿಟ್ಟು ನಾನು ಬಂದಿದ್ದೆ ಪಂಚರ್ ಅಂಗಡಿಗೆ. ಪಂಚರ್ ಹಾಕ್ಸ್ಕೊಂಡು ಮತ್ತೆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೀದಾ ಹೊರಟಿದ್ದು ಹಾಸನ ಕಡೆಗೆ. ಹಾಸನ್ಗೆ ಹೋಗೋಕ್ಕೆ ಮುಂಚೆನೇ ಆಲ್ರೆಡಿ ಮಳೆ ಶುರುವಾಗಿತ್ತು. ಮಳೆಯಲ್ಲಿ ಜರ್ನಿ ಕಂಟಿನ್ಯೂ ಮಾಡ್ತಾ ಬಂದಿದ್ದು ಶಿರಾಡಿಗೆ. ವೀಕೆಂಡ್ ಆದರೂ ಕೂಡ ಶಿರಾಡಿ ರೋಡ್ ತುಂಬ ಜಾಮ್ ಏನಿರಲಿಲ್ಲ, ತುಂಬಾ ಫ್ರೀಯಾಗಿತ್ತು. ಆ್ಯಂಡ್ ಮಳೆ ಕೂಡ ಲೈಟಾಗೇ ಇತ್ತು. ಫೈನಲ್ ಆಗಿ ಧರ್ಮಸ್ಥಳಕ್ಕೆ ನಾವು ರೀಚ್ ಆಗೇ ಬಿಟ್ವಿ. ದರ್ಶನಕ್ಕೆ ಅಂತ ಕಸ್ಟಮರ್ನೆಲ್ಲ ಇಳಿಸಿ ಗಾಡಿ ಎತ್ಕೊಂಡು ಸೀದಾ ಪಾರ್ಕಿಂಗ್ ಕಡೆ ಹೋಗಿ ಪಾರ್ಕ್ ಮಾಡಿ ಅಲ್ಲಿಂದ ನಾನು ಹೊರಟಿದ್ದು ಅನ್ನಪ್ರಸಾದಕ್ಕೆ. ಅನ್ನಪ್ರಸಾದ ಊಟ ಮಾಡಿ ಅಲ್ಲಿಂದ ವಾಪಸ್ ಗಾಡಿ ಹತ್ರ ಬರೋಷ್ಟರಲ್ಲಿ ಆಲ್ರೆಡಿ ಒಂದು ರೌಂಡ್ ಮಳೆಯಾಗಿ ನಿಂತಿತ್ತು. ಸರಿ ಅಂತ ಗಾಡಿ ಹತ್ರ ಬಂದು ಗಾಡಿಲಿರೋ ಚಾಪೆ ಹಾಸ್ಕೊಂಡು ಕಸ್ಟಮರ್ ಬರೋಷ್ಟರಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೊಂಡೆ. ನಾನು ನಿದ್ದೆ ಮಾಡಿ ಎದ್ದು ನೋಡೋ ಅಷ್ಟರಲ್ಲಿ ಪಾರ್ಕಿಂಗಲ್ಲಿರೋ ಗಾಡಿ ಎಲ್ಲ ಖಾಲಿಯಾಗಿತ್ತು. ನಮ್ಮ ಕಸ್ಟಮರ್ಗೆ ಮಾತ್ರ ಇನ್ನೂ ಟೈಮೇ ಆಗಿರಲಿಲ್ಲ. ಸರಿ ಅಂತ ಕಸ್ಟಮರ್ಗೆ ಕಾಲ್ ಮಾಡಿ ಮತ್ತೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾನು ಸೀದಾ ಕರ್ಕೊಂಬಂದಿದ್ದೆ ಗಂಟೆ ಗಣೇಶನ ದೇವಸ್ಥಾನಕ್ಕೆ. ಗಂಟೆ ಗಣೇಶ ದೇವಸ್ಥಾನ ಮುಗಿಸಿ ನಾವು ವಾಪಸ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಲೇಟ್ ಆಗಿರೋದ್ರಿಂದ ಕಸ್ಟಮರ್ಗೆ ಹೇಳಿ ಕಳಿಸಿದ್ದೆ, ನೀವು ಬೇಗ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಆಗುತ್ತೆ, ಇಲ್ಲ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ. ಸರಿ ಅಂತ ಅವರು ಆದಷ್ಟು ಬೇಗ ದರ್ಶನ ಮುಗಿಸಿ ಬಂದರು. ನಾನು ಸೀದಾ ಕರ್ಕೊಂಬಂದು ಬಿಟ್ಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಗೆ. ಬರೋಷ್ಟರಲ್ಲಿ ಆಲ್ರೆಡಿ ಕತ್ಲೆ ಆಗಿತ್ತು. ಫೈನಲ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿ ಗಾಡಿ ತೊಗೊಂಡೋಗಿ ಪಾರ್ಕಿಂಗಲ್ಲಿ ಹಾಕಿ ನಾನು ಸೀದಾ ಬಂದಿದ್ದೆ ಅನ್ನಪ್ರಸಾದಕ್ಕೆ. ವೀಕೆಂಡ್ ಇರೋದ್ರಿಂದ ರಶ್ ಜಾಸ್ತಿ ಇತ್ತು. ಕೊನೆಗೂ ಅನ್ನಪ್ರಸಾದ ಮುಗಿಸಿ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ನಾವು ನೈಟ್ ಬಿಟ್ಟಿದ್ದೆ ಬೆಂಗಳೂರು ಕಡೆಗೆ. ಇದಿಷ್ಟ ಆಗಿರುತ್ತೆ ಈ ದಿನದ ಮಿನಿ ಲಾಗ್. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.